ರಾಜ್ ನ್ಯೂಸ್ ನಲ್ಲಿ ಸಂಪುಟ ಸಭೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಂದಿ ಬೆಟ್ಟದಲ್ಲಿ ನಿನ್ನೆ ನಡೆದಂತಹ ಸಭೆ ಇನ್ಸೈಡ್ ಸುದ್ದಿ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ನಿನ್ನೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಯಿತು. ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಯಿತು. ಆ ಸಭೆಯ ಇನ್ಸೈಡ್ ಸುದ್ದಿ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಈಗ ಸಿದ್ದರಾಮಯ್ಯನವರು ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರ ವಿರುದ್ಧ ಗರಂ ಆಗಿದ್ದಾರೆ. ಯಾಕೆ ಗರಂ ಆಗಿದ್ದಾರೆ? ಗಣಿಗಾರಿಕೆ ಸಂಬಂಧ ಪತ್ರವನ್ನ ಬರೆದಿದ್ದಕ್ಕೆ ಸಿಎಂ ಕೆಂಡಾಮಂಡಲ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಹಿರಿಯ ಸಚಿವನ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು, ಸಂಪುಟ ಸದಸ್ಯರು ಎಲ್ಲರೂ ಕೂಡ ಸಿಟ್ಟಾಗಿದ್ದಾರೆ. ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಕ್ಕೆ ಕೋಪಗೊಂಡಿರುವಂತದ್ದು. ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ರೀತಿ ಪತ್ರ ಚಳುವಳಿ ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಸಚಿವ ಸ್ಥಾನದಲ್ಲಿದ್ದಾರೆ, ಕಾನೂನು ಸಚಿವರಾಗಿದ್ದಾರೆ ಎಚ್.ಕೆ. ಪಾಟೀಲ್. ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ, ಆ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ಪತ್ರ ಬರೆಯೋದು ಸರಿಯಾ? ಪತ್ರ ಬರೆದ್ರೆ ಪರಿಹಾರ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಪ್ರಮುಖವಾಗಿ ಒಂದ್ ಕಡೆ ಗಮನಿಸ್ತಾ ಇರಬಹುದು. ಹಾಗಿದ್ರೆ ಯಾವ ರೀತಿಯಾಗಿ ಸಿಎಂ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ರು? ಎಚ್.ಕೆ. ಪಾಟೀಲ್ ಅವರ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿತ್ತು ಪತ್ರದಲ್ಲಿ ಅಂತ. ಎಲ್ಲೋ ಒಂದು ಕಡೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಿದ್ದರಾಮಯ್ಯನವರಿಗೆ ಅಕ್ರಮ ಗಣಿಗಾರಿಕೆಗಳ ಕುರಿತು 7 ಪುಟಗಳ ಪತ್ರವನ್ನ ಬರೀತಾರೆ. ಆ ಮೂಲಕ ಅಕ್ರಮ ಗಣಿಗಾರಿಕೆ ಸಂಬಂಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಿಎಂ ಅವರಿಗೆ ಆಗ್ರಹಿಸ್ತಾರೆ. ಅಕ್ರಮ ಗಣಿಗಾರಿಕೆಗೆ ಇದರಿಂದಾಗಿ ರಾಜ್ಯಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಕ್ರಮ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳು, ಅಧಿಕಾರಿಶಾಹಿಗಳು ಅಕ್ರಮದಿಂದ ಈ ಹಿಂದೆ ಸಂಪತ್ತು ಲೂಟಿಯಾಗಿತ್ತು. 1.5 ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟವಾಗಿತ್ತು. 2017-18ರಲ್ಲಿ ನನ್ನ ಅಧ್ಯಕ್ಷತೆಯ ಉಪಸಮಿತಿಯಲ್ಲಿ ಇದನ್ನ ಬಹಿರಂಗಪಡಿಸಿ ಉಲ್ಲೇಖ ಮಾಡಲಾಗಿತ್ತು. ಅಕ್ರಮ ಗಣಿಗಾರಿಕೆಯ ವಿರುದ್ಧ 320 ಕಿಲೋಮೀಟರ್ ಪಾದಯಾತ್ರೆಯನ್ನ ಕೂಡ ಮಾಡಲಾಗಿತ್ತು. ಆನಂತರ ಕೆಲ ಪ್ರಕರಣಗಳನ್ನ ತನಿಖಾ ಸಂಸ್ಥೆಗಳಿಗೆ ವಹಿಸಲಾಗಿತ್ತು. 1-2 ಪ್ರಕರಣ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಅನೇಕ ಪ್ರಕರಣಗಳು ಇನ್ನು ಎಸ್ಐಟಿ ವಿಚಾರಣೆಯ ಹಂತದಲ್ಲೇ ಇವೆ ಅಂತ ಪತ್ರವನ್ನ ಬರೆದಿದ್ರು. ಅದಾದ ನಂತರವಾಗಿ ಅಕ್ರಮ ಗಣಿಗಾರಿಕೆ 7% ಪ್ರಕರಣ ಮಾತ್ರ ತನಿಖೆಗೆ ಒಳಪಟ್ಟಿದೆ. ಆದ್ರೆ 92% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ಅಧಿಕಾರಿಶಾಹಿಯ ಮನೋಭಾವಗಳಾಗಿರ್ಬೋದು, ಕೆಲ ಕೇಸ್ಗಳು ಇನ್ನೂ ಕೂಡ ತನಿಖೆ ಆಗಿಲ್ಲ ಎನ್ನುವ ಮುಖಾಂತರವಾಗಿ ಎಸ್ಐಟಿಗೆ ವಹಿಸಿರುವಂತಹ ವಿಚಾರವಾಗಿ ಅದರ ಜೊತೆಗೆ ಪೊಲೀಸ್ ಇಲಾಖೆಯಡಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅನ್ನುವಂತಹ ವಿಶೇಷ ನ್ಯಾಯಾಲಯ ಸ್ಥಾಪಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತ ಸಚಿವ ಎಚ್.ಕೆ. ಪಾಟೀಲ್ ಅವರು ಪತ್ರದಲ್ಲಿ ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಅವರು ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಪ್ರಮುಖವಾಗಿ ನಂದಿ ಬೆಟ್ಟದಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿತ್ತು. ಸಾಕಷ್ಟು ವಿಷಯಗಳು ಕೂಡ ಚರ್ಚೆ ಆಯಿತು. ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಯಿತು. ಆದ್ರೆ ಸಿಎಂ ಅವರು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೆದಂತಹ ಪತ್ರದ ವಿಚಾರವಾಗಿ ಎಚ್.ಕೆ. ಪಾಟೀಲ್ ಅವರ ವಿರುದ್ಧ ಗರಂ ಆಗಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಪ್ರಮುಖವಾಗಿ ನಿನ್ನೆ ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಅಜೆಂಡಾ ಏನಿದೆ, ಆ ಒಂದು ಅಜೆಂಡಾ ವಿಚಾರ ಸಂಬಂಧಪಟ್ಟಂತೆ ಕಾನೂನು ಸಚಿವರಂತೆ ಎಚ್.ಕೆ. ಪಾಟೀಲ್ ಅವರು ಆ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಇಷ್ಟು ವಿಷಯಗಳು ಚರ್ಚೆ ಮಾಡಬೇಕಾಗಿದೆ ಅಂತೇಳಿ ವಿಷಯಗಳನ್ನ ಮೊದಲು ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾಪ ಮಾಡ್ತಿದ್ದಂಗೆ ಸಿಎಂ ಸಿದ್ದರಾಮಯ್ಯ ಎಚ್.ಕೆ. ಪಾಟೀಲ್ ಅವ್ರ ಮೇಲೆ ನೇರವಾಗಿ ಗರಂ ಆಗ್ತಾರೆ. ಹೇಳಿಕೆಯಲ್ಲಿ ಎಚ್.ಕೆ. ಪಾಟೀಲ್ ಅವರು ಕೂಡ ಏನೋ ಹಿರಿಯ ಸಚಿವರು ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ. ಹಾಗಾಗಿ ಇದುವರೆಗೂ ಕೂಡ ಎಚ್.ಕೆ. ಪಾಟೀಲ್ ವಿರುದ್ಧ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಸಮಾಧಾನ ಒಂದು ಭಿನ್ನಮತ ಎಲ್ಲೂ ಕೂಡ ವ್ಯಕ್ತಪಡಿಸಿರ್ಲಿಲ್ಲ. ಆದ್ರೆ ಯಾವಾಗ ಅಕ್ರಮ ಗಣಿಗಾರಿಕೆ ತನಿಖೆ ವಿಚಾರ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಅವರ ಒಂದು ಪತ್ರ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ ಕಳೆದ ವಾರ ಅಷ್ಟೇ, ಈ ಒಂದು ವಿಚಾರ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಮುಜುಗರ ಆಗಿರುವಂತದ್ದು. ಕಾರಣ ಇಷ್ಟೇ, ಅಕ್ರಮ ಗಣಿಗಾರಿಕೆ ವಿಚಾರ ಸಂಬಂಧಪಟ್ಟಂತೆ ಈ ಏನು ಸಿದ್ದರಾಮಯ್ಯ ಹೋರಾಟ ಮಾಡಿದ್ರು, ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀನಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅಕ್ರಮ ಗಣಿಗಾರಿಕೆ ವಿಚಾರ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಶಾಶ್ವತವಾದಂತ ಒಂದು ಯಾರಿಗೇ ಆಗ್ಲಿ ಶಿಕ್ಷೆ ಒಳಪಡಿಸೋದಿರ್ಬೋದು, ಅಥವಾ ಅಲ್ಲಿ ಆಗಿರುವಂತ ನಷ್ಟವನ್ನ ಸರ್ಕಾರ ಭರ್ತಿ ಮಾಡ್ಕೊಳ್ಳೋದಿರ್ಬೋದು, ಈ ಎಲ್ಲಾ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರಗಳು ಕೂಡ ಆಯಾ
ಏನು ಬಿಜೆಪಿ ಸರ್ಕಾರ ಬಂತು, ಅದ್ರ ಜೊತೆಗೆ ಮೈತ್ರಿ ಸರ್ಕಾರ ಬಂತು, ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಒಂದು ನಿರಾಸಕ್ತಿ ತೋರಿಸ್ತಿದೆ. ಅದು ಕೂಡ ಈಗ ಹೇಳಿ ಕೇಳಿ 138 ಸ್ಥಾನ ಇರುವಂತ ಕಾಂಗ್ರೆಸ್ ಸುಭದ್ರ ಸರ್ಕಾರ ಇದೆ. ಈ ಸಮಯದಲ್ಲಿ 2ನೇ ಬಾರಿ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಶಾಶ್ವತವಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಅಂದ್ರೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಇತ್ತು. ಆದ್ರೆ ಎಲ್ಲೊಂದ್ ಕಡೆ ಈ ಒಂದು ಪ್ರಕರಣದಲ್ಲಿ SIT ಮಾಡಿದ್ರು ಕೂಡ ಅದರ ವಿರುದ್ಧವಾಗಿ ಎಲ್ಲೋ ಒಂದ್ ಕಡೆ ತನಿಖೆ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮನ್ಸು ಮಾಡ್ತಿಲ್ಲ ಅಂತ ಅನಿಸ್ತಿದೆ. ಹಾಗಾಗಿ HK ಪಾಟೀಲ್ ಅವರು ಸುದೀರ್ಘವಾಗಿ ಪತ್ರ ಬರೆದು ಆ ಒಂದು ಪತ್ರ ಮುಖೇನ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ, ನೀವು ಒಬ್ಬ ನನ್ನ ಸಂಪುಟದಲ್ಲಿ ಹಿರಿಯ ಸಚಿವರು, ನೀವ್ ಏನೇ ವಿಚಾರಗಳಿದ್ರು ಕೂಡ ನನ್ನ ಬಳಿ ಬಂದು ನೇರವಾಗಿ ಮಾತನಾಡಬಹುದಿತ್ತು. ಆದ್ರೆ ಈ ರೀತಿ ಪತ್ರ ಬರೆದು ಎಷ್ಟರ ಮಟ್ಟಿಗೆ ಸರಿ? ಏನು ಪ್ರತಿಪಕ್ಷ ಬಿಜೆಪಿ ಅಥವಾ JDS ನಾಯಕರು ಈ ರೀತಿ ಪತ್ರ ಬರೆದಿದ್ರೆ ನಾವು ಇದನ್ನ ರಾಜಕೀಯ ಅಂತ ಹೇಳ್ಬೋದಿತ್ತು. ಆದ್ರೆ ಎಲ್ಲೊಂದ್ ಕಡೆ ನೀವು ಈ ರೀತಿ ಪತ್ರ ಬರೆದಿ ಅಂತ ಹೇಳಿದ್ರೆ, ನಾನು ನೇರವಾಗಿ ಜನಾರ್ದನ್ ರೆಡ್ಡಿ ಜೊತೆ ಒಂದು ಶಾಮೀಲಾಗಿದ್ದೀನಿ ಅಂತ ಹೇಳಿ ನನಗೆ ಒಂಥರ ಈ ರೀತಿ ಆರೋಪಗಳನ್ನು ಬರುತ್ತೆ. ಹಾಗಾಗಿ ಇದನ್ನ ಮಾಡೋದು ಬೇಡ, ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ತಮ್ಮ ಅಸಮಾಧಾನವನ್ನ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತ ಮಾಡ್ತಾರೆ. ಇದೇ ಒಂದ್ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯ ಮಾತಿಗೆ ಧ್ವನಿಗೂಡಿಸ್ತಾರೆ. ಒಬ್ಬ ಹಿರಿಯ ಸಚಿವರಿಗೆ ಅದ್ರ ಸರ್ಕಾರಕ್ಕೆ ಅದ್ರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಮುಜುಗರ ತರುವಂತೆ ಒಂದು ಪತ್ರ ಬರೆದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅಲ್ಲೇ ಇದ್ದಂತ ಸಚಿವರಾದಂತ ಚಲುವರಾಯ ಸ್ವಾಮಿ ಇರ್ಬೋದು, ಬೈರತಿ ಸುರೇಶ್ ಇರ್ಬೋದು, MC ಸುಧಾಕರ್ ಜೊತೆ ಪ್ರಮುಖ ಸಚಿವರು ಸಿಎಂ ಸಿದ್ದರಾಮಯ್ಯ ಮಾತಿಗೆ ಧ್ವನಿಗೂಡಿಸ್ತಾರೆ. ಈ ರೀತಿ ಪತ್ರ ಬರೆಯೋದು ಬೇಡ, ಏನೇ ಇದ್ರೂ ಕೂಡ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಈ ಒಂದು ಅಕ್ರಮ ಗಣಿಗಾರಿಕೆಯಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವರ ವಿರುದ್ಧ ರಾಜ್ಯ ಸರ್ಕಾರ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು HK ಪಾಟೀಲ್ ಅವರಿಗೆ ಭರವಸೆನ ಕೊಡ್ತಾರೆ. HK ಪಾಟೀಲ್ ಅವರು ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು HK ಪಾಟೀಲ್ ಅವ್ರ ಮೇಲೆ ಗರಮಾದಂತ ವಿಚಾರದಲ್ಲಿ HK ಪಾಟೀಲ್ ಅವರು ಕೂಡ ಅಲ್ಲಿ ಸಭೆಯಲ್ಲಿ ಎಲ್ಲೂ ಕೂಡ ಮಾತನಾಡುದಿಲ್ಲ. ಇಲ್ಲ ಸರ್, ನೀವು ಈ ರೀತಿ ಮಾಡ್ತೀರಿ ಅಂತ ಹೇಳಿದ್ರೆ ಆದ್ರೆ ಆಗಿರ್ಲಿಲ್ಲ, ಹಾಗಾಗಿ ನನ್ನ ಅಭಿಪ್ರಾಯವನ್ನ ಹೇಳಿದೆ ಅಂತ ಹೇಳಿದ್ರು. ಆದ್ರೆ ಈ ರೀತಿ ಅಭಿಪ್ರಾಯವನ್ನ ನೇರವಾಗಿ ಬಂದು ಭೇಟಿಯಾಗಿ ಹೇಳ್ಬೋದಿತ್ತು. ಆದ್ರೆ ಪತ್ರದ ಮುಖಾಂತರ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಿನ್ನೆ ನಡೆದಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ HK ಪಾಟೀಲ್ ಅವರ ಅಕ್ರಮ ಗಣಿಗಾರಿಕೆ ಕುರಿತಂತೆ ಬರೆದಂತ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿರೋದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಗೋವಿಂದ್. ಎಸ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಪತ್ರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ರಾಜಕೀಯ ಪತ್ರವಲ್ಲ, ರಾಜ್ಯದ ಸೇವೆಯ ಪತ್ರ ಆಗಬೇಕು ಅಂತ ನಾನು ಬರೆದಿದ್ದೇನೆ ಅಂತ ಸಚಿವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 12,000ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ರು ಕೂಡ ಅದರಲ್ಲಿ ಕೇವಲ 7% ಮಾತ್ರ ತನಿಖೆ ಆಗ್ತಿದೆ ಎನ್ನುವ ಮುಖಾಂತರವಾಗಿ ಗಣಿಗಾರಿಕೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ.